ಸಿಗ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿದೆ ಈ ಜನ್ರೇಷನಲ್ಲಿ. ಲೈಕ್ ವರ್ಜಿನಿಟಿ ಕಳ್ಕೊಂಡಿರಬಾರ್ದು ಅಷ್ಟೇ ಮೇಯ್ನಾಗಿ. ಈಗ ಹುಡುಗಿರುಗಳು ಈಗಿನ ಜನ್ರೇಷನ್ನು ಕೊರಿಯನ್ನು ಚೈನೀಸು, ನಾನು ಅಷ್ಟೇ ಕೊರಿಯನ್ ಚೈನೀಸ್ ಎಲ್ಲ ನೋಡ್ತೀವಾ. ಸೊ ನಮಗೆ ಏನಂದರೆ ಅದರಿಂದ ಸ್ವಲ್ಪ ಹೈ ಎಕ್ಸ್ಪೆಕ್ಟೇಷನ್ಸ್ ಆಗಿರೋದು ನಮಗೆ. ಯಾರೋ ಒಬ್ಬ ಮದುವೆ ಆಗೋನು ಎಲ್ಲೋ ಇದ್ದಾನೆ, ಕಾಯ್ಕೊಂಡಿದ್ದಾನೆ, ಅವನಿಗೋಸ್ಕರ ಆ ಪ್ರೀತಿ ಹಾಗೆ ಇದೆ, ಹಾಗೆ ಇರಲಿ. ಕಾಮನ್ ಹುಡುಗಿರ್ಗಿರೋ ಥರ ಹೈಟ್ ಇರಬೇಕು, ಬಿಯರ್ಡ್ ಇರಬೇಕು, ಜಿಮ್ ಬಾಡಿ ಇರಬೇಕು ಅನ್ನೋದೆಲ್ಲ ಇರ್ತಿತ್ತು. ಬಟ್ ನನ್ನ ಗಂಡಂಗೆ ಅದೆಲ್ಲ ಇದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ಹಿಮ್. ಇಲ್ಲ, ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನಿಲ್ಲ. ನಾನು ದುಡಿ ತಿನ್ಬೇಕಾದ್ರೆ ಚೆನ್ನಾಗಿ ನನ್ನ ಜೊತೆ ಇದ್ದರೆ ಸಾಕು, ಜೆಂಟಲ್ಮನ್ ಆಗಿ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಗುರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶೋರ್. ಈಗಿನ ಕಾಲದಲ್ಲಿ ನಮ್ಮ ಹುಡುಗರಿಗೆ ಅವರ ಪಾರ್ಟ್ನರ್ನ ಚೂಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಬನ್ನಿ ಈಗಿನ ಕಾಲದ ಹುಡುಗಿನ ಮಾತಾಡಿಸಿ ತಿಳ್ಕೊಳ್ಳೋಣ. ಅವರ ಪಾರ್ಟ್ನರಲ್ಲಿ ಅವರು ಚೂಸ್ ಮಾಡುವಂಥ ಹುಡುಗಿರು ಸ್ಯಾಲ್ರಿ ಎಷ್ಟಿರಬೇಕು, ನೋಡೋಕೆ ಹೆಂಗಿರಬೇಕು, ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಬಾಯ್ ಫ್ರೆಂಡ್ ಇದ್ದಾರಾ? ಓಕೆ, ಹೆಂಗಿರ್ಬೇಕು? ಹೌದು, ನಿಮ್ಮ ಬಾಯ್ ಫ್ರೆಂಡ್ ಹೆಂಗಿರ್ಬೇಕು ನೋಡೋಕ್ಕೆ? ಚೆನ್ನಾಗಿರಬೇಕು. ನಮ್ಮದು ಸ್ವಲ್ಪ ಫಿಕ್ಷನಲ್ ಕ್ಯಾರೆಕ್ಟರ್ ಥರ. ಸೊ ಇಂಡಿಯನ್ ಅಂತ ಅಲ್ಲ, ಹೇಗೆ ಹೇಳೋದು, ಹ್ಯಾಂಡ್ಸಮ್ ಆಗಿರಬೇಕು, ಹೈಟ್ ಇರಬೇಕು, ಜೆಂಟಲ್ಮ್ಯಾನ್. ಹೆಂಗೆ ಹೇಳ್ಬೇಕಂದ್ರೆ ಸೇಮ್ ಈಗ ಕೊರಿಯನ್ ಟೈಪ್ ಇರ್ತಾರಲ್ಲ ಆ ಥರ. ಇಂಡಿಯನ್ ಆಗಿರಬಾರ್ದು, ಹ್ಯಾಂಡ್ಸಮ್ ಆಗಿರಬೇಕು ಅಂದರೆ ಇಂಡಿಯನ್ ಸರ್ ಹ್ಯಾಂಡ್ಸಮ್ ಆಗಿರಲ್ವಾ? ಇಲ್ಲ, ಇರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ನಾವು ಏನು ಗೊತ್ತಾ, ಈಗ ಹುಡುಗಿರುಗಳು ಈಗಿನ ಜನ್ರೇಷನ್ನು ಕೊರಿಯನ್ನು ಚೈನೀಸು, ನಾನು ಅಷ್ಟೇ ಕೊರಿಯನ್ ಚೈನೀಸ್ ಎಲ್ಲ ನೋಡ್ತೀವಾ. ಸೊ ನಮಗೆ ಏನಂದರೆ ಅದರಿಂದ ಸ್ವಲ್ಪ ಹೈ ಎಕ್ಸ್ಪೆಕ್ಟೇಷನ್ಸ್ ಆಗಿರೋದು ನಮಗೆ. ಅದನ್ನು ನೋಡಿ ನೋಡಿ ಹೀಗಾಗಿರೋದು ನಾವುಗಳು ಅಷ್ಟೇ. ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಲ್ಲಿ ನಮ್ಮ ಕನ್ನಡದವರು ನಮ್ಮ ಇಂಡಿಯನ್ ಫಿಲಮ್ಸು ರೀಚ್ ಮಾಡಲ್ವಾ? ಮಾಡ್ತಾರೆ, ಅದರಲ್ಲಿ ಏನು ಹಂಗಂತ ಏನಿಲ್ಲ, ನನ್ನ ಒಪಿನಿಯನ್ ಅಷ್ಟೇ ಅದು. ಓಕೆ, ನೀವು ಮದುವೆ ಆಗೋ ಹುಡುಗಂದು ಎಷ್ಟು ಸ್ಯಾಲ್ರಿ ಇರಬೇಕು? ಇಲ್ಲ, ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನಿಲ್ಲ. ನಾನು ದುಡಿ ತಿನ್ಬೇಕಾದ್ರೆ ಚೆನ್ನಾಗಿ ನನ್ನ ಜೊತೆ ಇದ್ದರೆ ಸಾಕು, ಜೆಂಟಲ್ಮನ್ ಆಗಿ. ಅಂದರೆ ಈಗ ನನ್ನ ಜೊತೆ ಚೆನ್ನಾಗಿ ಇದ್ಕೊಂಡು ಹಿಂದೆ ನನ್ನ ಬೆನ್ನಿಂದೆ ಚೀಟ್ ಮಾಡೋದು ಆ ಥರ ಎಲ್ಲ ಇರಬಾರ್ದು. ಅವ್ನು ದುಡಿದೇ ಇದ್ರೂ ಪರವಾಗಿಲ್ಲ, ನಾನು ದುಡ್ದಾಗ ತಿನ್ಬೇಕಾದ್ರೆ ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನಿಲ್ಲ. ನನ್ನ ಬಾಯ್ ಫ್ರೆಂಡ್ನ ನನಗೆ ಯಾರು ಲೈಕ್ ಏನಂತಾರೆ, ಬೆಸ್ಟ್ ಫ್ರೆಂಡ್ ಒಬ್ಬೊಬ್ಬ ಹುಡುಗ ಅಂತ ಯಾರೂ ಇಲ್ಲ. ಸೊ ಐ ವಿಲ್ ಚೂಸ್ ಮೈ ಬಾಯ್ ಫ್ರೆಂಡ್. ಥ್ಯಾಂಕ್ ಯು. ರೋಶ್ನಿ. ನಿಮ್ಮ ಮದುವೆ ಆಗಿದೆ. ನೀವು ಮದುವೆ ಆಗೋಕ್ಕೆ ಮುಂಚೆ ನನ್ನ ಗಂಡ ಈ ಥರನೇ ಇರಬೇಕು, ಈ ಥರ ಕ್ವಾಲಿಟೀಸ್ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ? ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ? ಆಗಿದೆ. ಸೊ ಈಸ್ ಟ್ರೂ ಗುಡ್. ಅಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನನಗೆ ಏನದು ಬ್ಲೆಸ್ಸಿಂಗ್ಸ್ ಅಂತಲೂ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ದೇವ್ರಂಥ ಗಂಡ ಸಿಕ್ಕಿದ್ದಾನೆ ನನಗೆ. ಐ ಲವ್ ಹಿಮ್ ಅಷ್ಟೇ. ಏನೆಲ್ಲ ಕ್ವಾಲಿಟೀಸ್ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡಿದರೆ? ಎಕ್ಸ್ಪೆಕ್ಟೇಷನ್ಸ್ ಏನು ನಾನು ಪರ್ಟಿಕ್ಯುಲರಾಗಿ ಇಟ್ಕೊಂಡಿರಲಿಲ್ಲ. ಎಲ್ಲ ಕಾಮನ್ ಹುಡುಗಿರ್ಗಿರೋ ಥರ ಹೈಟ್ ಇರಬೇಕು, ಬಿಯರ್ಡ್ ಇರಬೇಕು, ಜಿಮ್ ಬಾಡಿ ಇರಬೇಕು ಅನ್ನೋದೆಲ್ಲ ಇರ್ತಿತ್ತು. ಬಟ್ ನನ್ನ ಗಂಡಂಗೆ ಅದೆಲ್ಲ ಇದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ಹಿಮ್. ಸೊ ಐ ಆಮ್ ಬ್ಲೆಸ್ಡ್ ಅಷ್ಟೇ ಹೇಳ್ಬೋದು. ಮದುವೆ ಲಕ್ಕಿ. ಮದುವೆ ಆಗದೆ ಇದ್ದಿರೋ ಹುಡುಗಿರು ನಾನು ಮದುವೆ ಆಗೋ ಹುಡುಗ ಅಷ್ಟು ಸ್ಯಾಲ್ರಿ ತೊಗೋಬೇಕು, ಈ ಸ್ಯಾಲ್ರಿ ತೊಗೋಬೇಕು, ಅಷ್ಟು ಲಕ್ಷ ಇರಬೇಕು ಅಂತೆಲ್ಲ ಹೇಳ್ತಾರೆ. ನಾನು ಒಂದೇ ಹೇಳೋದು ಗೈಸ್, ದುಡ್ಡು ನಿಮಗೆ ಮ್ಯಾಟರ್ ಆಗೋದೇ ಇಲ್ಲ. ಯಾಕಂದರೆ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬಿಕಾಸ್ ನಾವು ಹುಡುಗಿರು ಎಲ್ಲ ಸ್ಟೇಜು ನೋಡಿರ್ತೀವಿ. ಒನ್ ಟೈಮಲ್ಲಿ ದುಡ್ಡು ಇರೋದನ್ನು ನೋಡಿರ್ತೀವಿ, ದುಡ್ಡು ಇಲ್ಲದೆ ಇರೋದನ್ನು ನೋಡಿರ್ತೀವಿ. ಸೊ ಯಾವಾಗಲೂ ದುಡ್ಡು ಒಂದೇ ಇರಲ್ಲ. ಜೀವನದಲ್ಲಿ ನಂಬಿಕೆ, ಪ್ರೀತಿ ಇದೆಲ್ಲ ತುಂಬ ಮುಖ್ಯ. ಬಿಕಾಸ್ ಗರ್ಲ್ಸ್ ಅನ್ಕೊಂಡ್ಬಿಡ್ತಾರೆ ದುಡ್ಡು ಒಂದಿದ್ರೆ ನಾವು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು, ನಮಗೆಲ್ಲ ಹ್ಯಾಪಿನೆಸ್ ಸಿಕ್ಬಿಡ್ತು ಅಂತ ಅಂದ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ನೋ, ದಟ್ ಈಸ್ ವೆರಿ ರಾಂಗ್. ಯಾಕಂದರೆ ನಿಮಗೆ ದುಡ್ಡು ಇಲ್ಲ ಅಂತ ಅಂದರೂ ನೀವು ಇರ್ಬೋದು, ಆದರೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ, ನೆಮ್ಮದಿ ಇಲ್ಲ ಅಂದರೆ ನಿಮ್ಮ ಕೈಲಿ ಇರೋಕ್ಕಾಗಲ್ಲ. ಸೊ ಕಮ್ ಟು ದ ರಿಯಾಲಿಟಿ. ದುಡ್ಡು ಒಂದೇ ಲೈಫಲ್ಲಿ ಅಲ್ಲ, ದುಡ್ಡು ಬರುತ್ತೆ ಹೋಗುತ್ತೆ. ಬಟ್ ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲ ತುಂಬ ಕ್ವಾಲಿಟೀಸ್ಗಳಿದೆ ಲೈಫಲ್ಲಿ, ಅದು ತುಂಬ ಮುಖ್ಯ. ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡಿ, ಅದ್ರ ಬಗ್ಗೆ ಫೋಕಸ್ ಮಾಡಿ. ದುಡ್ಡು ಯಾವತ್ತಿದ್ರೂ ಬರುತ್ತೆ, ಅದು ನೋ ಪ್ರಾಬ್ಲಮ್. ದುಡ್ಡಿಂದ ಏನೂ ಆಗಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಕ್ಸ್ಪೆಕ್ಟೇಷನ್ಸ್ ಏನೂ ಇರೋದಿಲ್ಲ. ಹುಡುಗ ಹೇಗಿರಬೇಕು ಅನ್ನೋದಕ್ಕಿಂತ ಒಳ್ಳೆ ಮನಸ್ಸಿರಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಗುಣದಲ್ಲಿ ಅಳಿಬಾರ್ದು ಯಾವತ್ತೂ ಹುಡುಗರನ್ನ, ಅದರ ರೂಪದಲ್ಲಿ ಅಳಿಬಾರ್ದು, ಗುಣ ನೋಡಿ ಇಷ್ಟಪಡಬೇಕು. ಅವ್ರಿಗೆ ಇಷ್ಟೇ ಸ್ಯಾಲ್ರಿ ಬರಬೇಕು, ಅಷ್ಟೇ ಸ್ಯಾಲ್ರಿ ಬರಬೇಕು, ನಮ್ಮ ಜೀವನಕ್ಕೆ ಆಗೋಷ್ಟಿದ್ರೆ ಸಾಕು. ಅವ್ರೇನೋ ಅನ್ಎಂಪ್ಲಾಯ್ಡ್ ಆಗಿದ್ರೆ? ಅನ್ಎಂಪ್ಲಾಯ್ಡ್ ಆಗಿದ್ದರೆ ಅದು ಹೇಗೆ ಸಾಧ್ಯ? ಅನ್ಎಂಪ್ಲಾಯ್ಡ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಇರಬೇಕು. ನಮ್ಮ ಅಪ್ಪ ಅಮ್ಮ ಅವ್ರನ್ನ ನಂಬಿ ತಾನೇ ಕಳಿಸೋದು, ನಮ್ಮನ್ನು ಸಾಕಬೇಕಲ್ವಾ. ಓಕೆ, ಈಗಿನ ಕಾಲದಲ್ಲಿ ಒಂದು ರಿಲೇಷನ್ಶಿಪ್ ಆಗಲಿ, ಯಾವುದೇ ಒಂದು
ಏನೋ ಮ್ಯಾರೇಜ್ ಆಗಲಿ ಮೂರನೇ ವ್ಯಕ್ತಿ ಬಂದಾಗಿಂದನೇ ಅದು ಹೋಗೋದು. ಸೊ ಈಗಿನ ಕಾಲದಲ್ಲಿ ಬಾಯ್ ಬೆಸ್ಟಿ ಅಂತ ತುಂಬ ಇರ್ತಾರೆ. ಸೊ ನೀವು ಬಾಯ್ ಬೆಸ್ಟಿನ ಚೂಸ್ ಮಾಡ್ತೀರಾ, ಬಾಯ್ ಫ್ರೆಂಡ್ನ ಚೂಸ್ ಮಾಡ್ತೀರಾ? ಬಾಯ್ ಬೆಸ್ಟಿ ಅನ್ನೋದಕ್ಕಿಂತ ಬಾಯ್ ಫ್ರೆಂಡ್ ಈಸ್ ಮೇನ್ ಅಥವಾ ಹಸ್ಬೆಂಡ್ ಆಗೋರು ಮೇನ್. ಸೊ ಬೇಸಿಕಲಿ ಐ ಆಮ್ ಸಿಂಗಲ್, ನನಗೆ ಯಾವತ್ತೂ ಆ ರಿಲೇಷನ್ಶಿಪ್ ಎಲ್ಲ ಇಲ್ಲ. ಫ್ರೆಂಡ್ಸ್ ಇದ್ದಾರೆ ಬಟ್ ನಾಟ್ ಬಾಯ್ ಫ್ರೆಂಡ್ಸ್. ಯಾರೋ ಒಬ್ಬ ಮದುವೆ ಆಗೋನು ಎಲ್ಲೋ ಇದ್ದಾನೆ, ಕಾಯ್ಕೊಂಡಿದ್ದಾನೆ, ಅವನಿಗೋಸ್ಕರ ಆ ಪ್ರೀತಿ ಹಾಗೆ ಇದೆ, ಹಾಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಮದುವೆ ಆಗುವಂಥ ಹುಡುಗಿ ನೋಡೋಕ್ಕೆ ಹೆಂಗಿರಬೇಕು, ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು? ನೋಡೋಕ್ಕೆ ಹೆಂಗಿರಬೇಕು ಅಂದರೆ ಲೈಕ್ ನನಗೆ ಹೆಂಗಂದರೆ ಸಂಪ್ರದಾಯಸ್ಥ ಹುಡುಗಿ ಇರಬೇಕು. ಶೋಕಿ ಗಿಕ್ಕಿ ಮಾಡಿಕೊಂಡು ಬೇರೆ ಹುಡುಗನ ಜೊತೆ ಇದ್ಕೊಂಡು ನಮ್ಮ ಜೊತೆನೂ ಇದ್ಕೊಂಡು ಆ ಥರ ಎಲ್ಲ ಹುಡುಗಿರು ಬೇಡ. ಈ ಜನ್ರೇಷನಲ್ಲಿ ತುಂಬ ಜನ ಅವರೇ, ಯಾರೂ ಬೇಡ. ನಮ್ಮ ಫ್ರೆಂಡ್ ಸರ್ಕಲ್ಸಲ್ಲೇ ಇದ್ದಾರೆ. ಬಟ್ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಈ ಥರ ಹುಡುಗಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಸಿಗ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿದೆ ಈ ಜನ್ರೇಷನಲ್ಲಿ. ಲೈಕ್ ವರ್ಜಿನಿಟಿ ಕಳ್ಕೊಂಡಿರಬಾರ್ದು ಅಷ್ಟೇ ಮೇಯ್ನಾಗಿ. ಓಕೆ ಓಕೆ. ಈಗಿನ ಕಾಲದಲ್ಲಿ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರೋದೇ ಬಾಯ್ ಬೆಸ್ಟಿಯಿಂದ. ಸೊ ನೀವು ಮದುವೆ ಆಗೋಂಥ ಹುಡುಗಿಗೆ ಬಾಯ್ ಬೆಸ್ಟಿ ಇರಬೇಕಾ ಇರಬಾರ್ದಾ? ಇರಬಾರ್ದು. ಅವರಿಂದಾನೇ ಜಗಳ ಆಗೋದು, ಜಗಳ ಆಗಿ ಬ್ರೇಕಪ್ ತನಕ ಬಂದ್ಬಿಡುತ್ತೆ. ಆಮೇಲೆ ಬಂದ್ಬಿಟ್ಟು ಸರಿ ಆಯಿತು ಬೆಸ್ಟಿ ಬೇಡ ನೀನೇ ಬೇಕು ಅಂತಾರೆ. ಅಷ್ಟು ದಿವಸ ಎಲ್ಲ ನೋವು ಕೊಟ್ಟಿರ್ತಾರೆ. ಸಡನ್ನಾಗಿ ಬಂದಂಗೆ ಅಂದಾಗ ಅವ್ರಿಗೋನೆಸ್ ಇದ್ದಿದ್ದು ನಮ್ಮ ಈಗೋನೆಸ್ಸು ಕಳ್ಕೊಬೇಕಾಗುತ್ತೆ. ಎಲ್ಲ ಯಾಕೆ ಬೆಸ್ಟಿ ಅಂತೂ ಇರಬಾರ್ದು. ಓಕೆ. ಒಂದು ನೀವು ಬಾಯ್ ಫ್ರೆಂಡ್ನ ಚೂಸ್ ಮಾಡ್ತೀರಾ ಇಲ್ಲ ನಿಮ್ಮ ಬೆಸ್ಟ್ ಫ್ರೆಂಡ್ನ ಚೂಸ್ ಮಾಡ್ತೀರಾ? ಬಾಯ್ ಫ್ರೆಂಡ್. ಯಾಕೆ? ಯಾಕೆಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಬಾಯ್ ಫ್ರೆಂಡ್ ಬರ್ತಾನಲ್ಲ, ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಬರಲ್ಲ. ಈಗ ತುಂಬ ಜನ ಹುಡುಗಿರು ಬಾಯ್ ಫ್ರೆಂಡ್ ಇಟ್ಕೊಂಡು ಬಾಯ್ ಬೆಸ್ಟಿ ಅಂತ ಇಟ್ಕೋತಾರಲ್ಲ, ಅದು ಸರಿನಾ ತಪ್ಪಾ? ಅವ್ರವ್ರ ಒಪಿನಿಯನ್, ಅದು ಹೇಳೋಕ್ಕಾಗ ಅವ್ರವ್ರ ಒಪಿನಿಯನ್. ಬ್ರೋ ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾರಾ? ವೈಫ್ ಇವರು. ಮದುವೆ ಆಗಿದೆಯಾ? ಓಕೆ ಓಕೆ ಓಕೆ. ನೀವು ಮದುವೆ ಆಗಕ್ಕೆ ಮುಂಚೆ ನಾನು ಮದುವೆ ಆಗುವಂಥ ಹುಡುಗಿ ನೋಡೋಕೆ ಹಿಂಗಿರಬೇಕು, ಈ ಥರ ಕ್ವಾಲಿಟೀಸ್ ಇರಬೇಕು ಅಂತ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು, ಈಗ ಅದು ರೀಚ್ ಆಗಿದೆಯಾ? ರೀಚ್ ಆಗೈತೆ, ಮದುವೆನೂ ಆಗೋಯ್ತು. ಓಕೆ. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು? ಏನಿಲ್ಲ, ನಾನೇನಕ್ಕೆ ಆಚೆ ಹೋದ್ರೂ ಫ್ರೀಡಮ್ ಕೊಡ್ಬೇಕು ನನಗೆ, ಆ ಥರ ಕೊಡ್ತಾಳೆ. ಚೆನ್ನಾಗಿ ಅದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಅದೊಂದೇ ನನಗೆ ಮೇನ್ ಬಾಚಿನ, ಅದೇ ಅಲ್ಲ ಬೇಕಾದ್ರೆ ನಮಗೆ. ಓಕೆ. ಹೆಂಗಿರ್ಬೇಕು ಗರ್ಲ್ ಫ್ರೆಂಡ್? ಗರ್ಲ್ ಫ್ರೆಂಡು ನನಗೆ ಹೈಟಿಗೆ ಮ್ಯಾಚ್ ಆಗಬೇಕು, ನನಗೆ ಇಷ್ಟ ಆಗಬೇಕು, ಅಂದರೆ ಅವಳ ಮನಸ್ಸು ಚೆನ್ನಾಗಿರಬೇಕು. ನನ್ನ ಜೊತೆ ಇದ್ದರೆ ನಾನು ಒಬ್ಬನ ಜೊತೆ ಇರಬೇಕು, ಆ ಥರ. ಓಕೆ ಓಕೆ ಓಕೆ. ಅವಳು ಈ ಹುಡುಗಿರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ನ ಬಾಯ್ ಫ್ರೆಂಡ್ ಇಷ್ಟು ಸ್ಯಾಲ್ರಿ ತೊಗೋಬೇಕು, ಆ ಸ್ಯಾಲ್ರಿ ತೊಗೋಬೇಕು ಅಂತ. ನಿಮ್ಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ? ಏನು ಹೇಳಿ? ಅಂದರೆ ಯೂಶ್ವಲಿ ಹುಡುಗಿರೆಲ್ಲ ಇದು ಮಾಡ್ತಾರೆ, ನನ್ನ ಮದುವೆ ಆಗೋ ಹುಡುಗ ಇಲ್ಲ ನನ್ನ ಬಾಯ್ ಫ್ರೆಂಡು ಇಷ್ಟು ಸ್ಯಾಲ್ರಿ ತೊಗೋಬೇಕು, ಇಷ್ಟು ದುಡಿಬೇಕು ಅಂತ. ನಿಮ್ಗೆ ಆ ಥರ ಏನು ಎಕ್ಸ್ಪೆಕ್ಟೇಷನ್? ನನಗೆ ಆ ಥರ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಎಲ್ಲ ಹುಡುಗರ ಹತ್ರ ಜಾಸ್ತಿ ದುಡಿಯೋದು. ಹುಡುಗಿರೇನು ನಮ್ಗೆ ಹುಡುಗರಿಗೆ ಏನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ನಮಗೇನಿರುತ್ತೆ ಅಂದರೆ ಅದೇ ಅವ್ರು ನಮ್ಮ ಜೊತೆ ಚೆನ್ನಾಗಿರ್ಬೇಕು, ಲಾಯಲ್ ಆಗಿರ್ಬೇಕು ಅಷ್ಟೇ, ಏನಿಲ್ಲ. ಓಕೆ. ನನ್ನೊಂದು ಕೊನೆ ಕ್ವಶನು, ಈ ಬಾಯ್ ಫ್ರೆಂಡು ಮತ್ತು ಬಾಯ್ ಬೆಸ್ಟ್ ಅಂತ ಇರ್ತಾರಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲ, ನನ್ನ ಪ್ರಕಾರ ಈ ಬೆಸ್ಟ್ ಫ್ರೆಂಡ್ ಇದ್ರೇ ಹಾಳಾಗೋದು. ಬೆಸ್ಟ್ ಫ್ರೆಂಡ್ ಇದ್ರೇ ಅದು ಹಾಳಂತೂ ಪಕ್ಕ ಫಿಕ್ಸ್. ಅದು ಅದೇನೇ ಬೆಸ್ಟ್ ಫ್ರೆಂಡ್ ಇದ್ದರೆ ಅವರು ಬೆಸ್ಟ್ ಫ್ರೆಂಡ್ ಅನ್ಕೊಂಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ಬಟ್ ನಮಗೆ ಅದು ಅನ್ಸಲ್ಲ, ನಮಗೊಂಥರ ಅನಿಸುತ್ತೆ ಏನಿದು ಅವ್ರ ಜೊತೆ ಹೋಗ್ತಾರಲ್ಲ. ಬಟ್ ನಮ್ಮ ಮನಸ್ಸು ಒಂಥರ ಗೊಂದಲ ಆಗ್ತಾ ಇರುತ್ತೆ. ಒಟ್ಟು ನನ್ನ ಪ್ರಕಾರ ಒಂದು ಹುಡುಗಿ ಬಾಯ್ ಫ್ರೆಂಡ್ ಇದ್ದರೆ ಬೆಸ್ಟ್ ಫ್ರೆಂಡ್ ಇರಬಾರ್ದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶ್ರೇಯಸ್ ಅಂತ.